ಎಲ್ರಿಗೂ ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಬಂದಿದ್ದೀವಿ ಕೈಗಲ್ ಫಾಲ್ಸ್. ನೀವು ನೋಡೋದು ನಮ್ಮ ಹಿಂದೆ ಸುಮಾರು 1 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ. ಇಲ್ಲಿಂದ ಹೋಗ್ಬಿಟ್ಟು ಫಾಲ್ಸ್ ಇದೆ. ಫಾಲ್ಸ್ನಲ್ಲಿ ಒಂದು ಶಿವನ ಲಿಂಗ ಇರುತ್ತೆ. ಆಲ್ರೆಡಿ ಗೂಗಲ್ ಮ್ಯಾಪಲ್ಲಿ ನೋಡಿದ್ದೀನಿ. ಮತ್ತು ಲಾಸ್ಟ್ ಟೈಮ್ ಒಂದು ಸಲ ಬಂದಿದ್ದೆ ನಾನು, ಅಷ್ಟೊಂದು ಜ್ಞಾಪಕ ಬಟ್ ಆದರೆ ಹೋಗಿ ತುಂಬ ಚೆನ್ನಾಗಿತ್ತು, ತುಂಬಾ ನೀರಿತ್ತಾಗ. ಈಗ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಎಕ್ಸೈಟ್ಮೆಂಟ್ ಆಗಿರುತ್ತೆ. ವಾಟ್ರ್ ಪ್ಲೇಸು. ವೀಕೆಂಡ್ನಲ್ಲಿ ಏನಾದರೂ ನೀವು ಬ್ಯಾಂಗ್ಳೂರಿಂದ ಎಲ್ಲಾದರೂ ಒಂದು 100 ಕಿಲೋಮೀಟರ್ ರೇಂಜಲ್ಲಿ ನೀವೇನಾದರೂ ಫಾಲ್ಸ್ ನೋಡ್ತಾ ಇದ್ದೀರಾ, ನೀರಲ್ಲಿ ಆಟ ಆಡಬೇಕು ಅಥವಾ ಫ್ಯಾಮಿಲಿ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಇದು ಒಂದು ಒಳ್ಳೆ ಜಾಗ ಆಗಿರುತ್ತೆ. ಬನ್ನಿ ಹೋಗಿ ನೋಡೋಣ. ಸೊ ಇವಾಗೇನಂದರೆ ಹೋಗೋರು ಬರೋರೆಲ್ಲ ನೀರು ತುಂಬ ಕಡಿಮೆ ಇದೆ ಅಂತ ಇದ್ದಾರೆ. ಸೊ ನೋಡೋಣ, ಹೋಗೋಣ. ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಅದು ನೀರು ಆಟ ಆಡೋದಷ್ಟು ಇದೆ ಅಂತ, ಸ್ವಲ್ಪ ಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವೊಬ್ರು ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇರೋರ್ಗೆ ಏನಾಗುತ್ತೆ, ಕಡಿಮೆ ಇದೆ ನೀರು ಅನಿಸುತ್ತೆ. ನಮಗೇನಿಲ್ಲ, ಸ್ವಲ್ಪ ಒಂದು ಕ್ಯಾಂಪಿಂಗ್ ಮಾಡೋ ಥರ ಸ್ವಲ್ಪ ನೀರಿದ್ರೂ ಸಾಕು. ಅಷ್ಟೊಂದೇನು ತುಂಬ ಡೀಪ್ ನೀರು ಇರಬೇಕಂತೇನಿಲ್ಲ. ಲಾಸ್ಟ್ ಟೈಮ್ ಚೆನ್ನಾಗಿತ್ತು, ಡೈವ್ ಹಾಕೋಷ್ಟಿತ್ತು. ಫಾಲ್ಸು 3 ಕಡೆಯಿಂದ ಬರ್ತಾಯಿತ್ತು. ನೋಡೋಣ, ಮುಂದೆ ಹೋಗಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಎಕ್ಸ್ಪೆಕ್ಟ್ ಮಾಡ್ದಂಗೆ ನೀರು ಅಷ್ಟೊಂದೇನಿಲ್ಲ, ಜಸ್ಟ್ ಈ ಥರ ಜರಿ ಥರ ಬೀಳ್ತಾ ಇದೆ. ನಾನು ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ಈ ಟೈಮ್ ತುಂಬಾ ಏನೋ ಬೇರೆ ಕಡೆಗೆ ಬಂದಂಗೆ ಐತೆ. ಯಾಕಂದರೆ ಮಳೆ ಇಲ್ಲದಿರೋದ್ರಿಂದ ನೀರಿಲ್ಲ. ಸೊ ಸುಮಾರು 120 ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಂಬಂದಿರಿ. ಆದ್ರೂ ಪರವಾಗಿಲ್ಲ, ಒಂದು ವೀಕೆಂಡು ಹೊರಗಡೆ ಹೋದಂಗಾಯಿತು. ಕೆಲವೊಂದು ಸಲ ಹಾಗೆ ನಾವೇನು ಡೆಸ್ಟಿನೇಷನ್ ಅಂದ್ಕೊತೀವಿ ಅದೇ ಥರ ಆಗೋಲ್ಲ, ಮತ್ತು ಎಲ್ಲೋಗಿರ್ತೀವೋ ಅದ್ರ ನಮ್ಮ ಪ್ರಕಾರ ಇರೋಲ್ಲ. ಸೊ ಒಂದೊಂದು ಸಲ ಡಿಸಪಾಯಿಂಟ್ಮೆಂಟ್ ಆಗುತ್ತೆ, ಬಟ್ ಆದ್ರೂ ಜರ್ನಿ ಈಸ್ ದ ಬೆಸ್ಟ್ ಥಿಂಗ್. ಈಗ ಅಷ್ಟೇ ಇರೋದು. ಅಲ್ಲಿಂದ ನಾನು ಎಲ್ಲಿ ನಿಂತಿದ್ದೇನೆ ಅಂದರೆ ಶಿವಲಿಂಗ ಇರುತ್ತಲ್ಲ, ನೀವು ಗೂಗಲ್ ಮ್ಯಾಪಲ್ಲಿ ನೋಡಿದ್ರೆ ಲಿಂಕ್ ಬಂದು ಕೆಳಗಡೆ ಹಾಕಿರ್ತೀನಿ, ನೀವೇ ನೋಡ್ಬೋದು. ನೀರು ಅದರಲ್ಲಿ ತೋರಿಸೋದು ಮಾತ್ರ ತುಂಬ ಚೆನ್ನಾಗಿದೆ. ನೀರು ಇರುತ್ತೆ ಕೂಡ, ಬಟ್ ಆದರೆ ಮಳೆಗಾಲದಲ್ಲಿ ಬರಬೇಕು. ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಈಗ ನೋಡಿ, ಇಲ್ಲಿ ಬರೀ ಬಂಡೆನೇ, ಸುತ್ತಲೂ ಬಂಡೆ. ಬಟ್ ಆದರೆ ವ್ಯೂ ನೋಡಿ, ಈ ಥರ ಒಂದು ವ್ಯೂ ಇರುತ್ತೆ ಫುಲ್ಲು. ಈ ಒಂದು ವ್ಯೂ ನೋಡೋಕ್ಕೆ ಬರ್ತೀರಾ ಅಂದರೆ ಆರಾಮಾಗಿ ಬರ್ಬೋದು. ಕಾಡಿನ ಮಧ್ಯೆ ನೀವು ಒಂದು ಒಳ್ಳೆ ಥರ ವ್ಯೂ ಸಿಗುತ್ತೆ, ಸಗದಾಗಿರುತ್ತೆ. ಬಟ್ ಅದು ಸ್ವಲ್ಪ ಬಿಸಿಲು ಮತ್ತು ಡ್ರೈ ಇರೋದ್ರಿಂದ ನೀರು ಇಲ್ವಲ್ಲ, ಸೊ ಅದರಿಂದ ಸ್ವಲ್ಪ ಬೇಜಾರು. ಬಟ್ ಆದರೆ ವರ್ತ್. ಒಂದು ವೀಕೆಂಡ್ಗೆ ಒನ್ ಡೇ ಟ್ರಿಪ್ಗೆ ಪಕ್ಕ ಬರಲೇಬೋದು. ಇವಾಗ ಟ್ರೆಕ್ಕಿಂಗ್ ಏನಾದ್ರು ಹೋಗ್ತೀರಾ ವೀಕೆಂಡು, ಏನು ಬ್ಯಾಂಗ್ಳೂರು ಮಧ್ಯೆ ಅಥವಾ ಬ್ಯಾಂಗ್ಳೂರು ಸುತ್ತಮುತ್ತ ಏನಾದ್ರು ನೋಡ್ತಿದ್ದೀರೋ ಒಂದು 60-100 ಕಿಲೋಮೀಟರ್ಸ್ ಒಳಗಡೆ ಅಂದರೆ ಇದು ಒಂದು ನೀವು ಬುಕ್ ಮಾಡ್ಕೊಳ್ಲೇಬೇಕು. ಅದರಲ್ಲಿ ಏನಾದರೂ ಮಳೆಗಾಲದಲ್ಲಿ ಬರ್ತೀನಿ ಅಂದರೆ ಇನ್ನು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಯಾರು ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಿರೋಲ್ಲ. ಓನ್ಲಿ ಲೋಕಲೇಟ್ಸ್ ಮಾತ್ರ ತುಂಬ ಜನ ಬರ್ತಾರೆ, ಬ್ಯಾಂಗ್ಳೂರಿಂದ ತುಂಬ ಜನ ಬರೋಲ್ಲ. ಸೊ ಅದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವೇನಾದರೂ ಬ್ಯಾಂಗ್ಳೂರಿಂದೆಲ್ಲಿ ಬರಬೇಕಂದ್ರೆ ಖಂಡಿತವಾಗಿ ಬುಕ್ ಮಾಡ್ಕೊಳ್ಳಿ, ಖಂಡಿತವಾಗೂ ಬರಬೇಕಾಗಿರೋ ಜಾಗ. ಸೊ ಇಲ್ಲಿಂದ ಟ್ರೆಕ್ಕಿಂಗು ಕೆಳಗಡೆ ನಾವೇನು ಪಾಯಿಂಟ್ ತೋರಿಸಿದೆ ಅದು ಮೇಲಿಂದ ತೋರಿಸಿದ್ದೀನಿ. ಈಗ ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಹೋಗ್ಬೇಕಂದ್ರೆ ಈ ಥರ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಬಂಡೆಗಳ ಮಧ್ಯೆ ಈ ಥರ ದಾರಿ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ನೀವೇನಾದ್ರು ಎಂಟ್ರೆನ್ಸ್ ಆಗ್ತಿರಲ್ಲ, ರೋಡಿಂದ ಎಂಟ್ರೆನ್ಸ್ ಆಗ್ತೀರಾ, ಅಲ್ಲಿಂದ ಲೆಫ್ಟ್ ಸೈಡಲ್ಲಿ ನಿಮ್ಗೆ ಈ ಥರ ಒಂದು ಚಿಕ್ಕ ದಾರಿ ಕಾಣಿಸುತ್ತೆ. ತುಂಬ ಜನ ಹೋಗ್ತಾ ಇರ್ತಾರೆ, ಸಪೋಸ್ ನೀರಿತ್ತಂದರೆ ಹೋಗ್ತಾ ಇರ್ತಾರೆ, ಅಂದರೆ ಈ ಥರ ಇಳ್ದು ಹೋಗ್ಬೇಕಾಗತ್ತೆ. ನಡಿ, ಇಲ್ಲಣ್ಣ ಹಿಂಗೆ ರೀ, ನಾ ಪೋಯ್ತು ವೀಡಿಯೋ பிடிச்சிட்டு வந்துடுறேன். சாகசம் பயணம் வா, இதெல்லாம் போனாதான் சிக்மங்களூருக்கு போக முடியும். ಈ ಥರ ದಾರಿ ಹುಡ್ಕೊಂಡು ರೈಟ್ ಸೈಡ್ ನಕ್ಕು ನೋಡಿ, ಇಲ್ಲಿ ಸ್ಟೆಪ್ಸ್ ಇದೆಯಾ, ಅಲ್ಲಿಂದನೂ ಹೋಗ್ಬೋದು. ದಾರಿ ಅಂತ ಯಾವುದೂ ಇಲ್ಲ ಗುರು, ನೀವೇ ದಾರಿ ಹುಡ್ಕೊಬೇಕಷ್ಟೇ. ಎಲ್ಲೆಲ್ಲಿ ನಿಮಗೆ ಕಾಲು ಇಡಕ್ಕೆ ಜಾಗ ಸಿಗುತ್ತೋ. ಹಾಂ ಮರದ ರೆಂಬೆ. ಸೊ ನಾವು ಬಂದಾಗ ಏನಂದರೆ ಇಲ್ಲೆಲ್ಲ ನೀರು ಹೋಗ್ತಿತ್ತು, ಕಾಲು ಇಡೋಕ್ಕೆ ಜಾಗ ಇರಲ್ಲ. ಈಗೆಲ್ಲ ಖಾಲಿ ಇದೆ. ಆ ವಿಡಿಯೋ ಎಲ್ಲ ಡಿಲೀಟ್ ಆಗಿದೆ ನೋಡಿ. ಇದು ಬಂದು ಶಿವಲಿಂಗ. ನಾನು ಮೇಲಿನ ವಿಡಿಯೋ ಮಾಡಿದ್ದು, ಅಲ್ಲಿಂದ ವಿಡಿಯೋ ಮಾಡಿದ್ದು, ಇದು ಕೆಳಗಡೆ. ನೋಡಿ, ಅದು ಆ ಶಿವಲಿಂಗ ಹತ್ರ ಹೋಗೋಕ್ಕೆ ಆಗಲ್ಲ, ಹಂಗಿರುತ್ತೆ ನೀರು. ಸೊ ಅದು ಬಿಟ್ಟರೆ ಇಲ್ಲಿ ಬಂದು ಯಾರಾದರೂ ತುಂಬ ಕಷ್ಟಪಟ್ಕೊಂಡು ಹೋಗ್ಬೇಕಾಗುತ್ತೆ. ಅದು ಬಿಟ್ಟರೆ ಈ ಕಡೆ ಫ್ಯಾಮ್ಲೀಸ್ಗಂತ ಈ ಕಡೆ ಇರುತ್ತೆ. ಹಂಗೆ ಲೆಫ್ಟ್ ಸೈಡ್ ನೋಡಿದ್ರೆ ಇದು ಅಲ್ಲಿಂದ ನೀರು ಬರ್ತಾ ಇದೆಯಲ್ಲ,
ಅಲ್ಲಿಂದ ಫುಲ್ ನೀರು ಬರುತ್ತೆ. ಇದು ಫುಲ್ಲು ಈಗ ಎಲ್ಲ ಕೆಸರು ಥರ ಆಗಿದೆ. ಇದು ಫುಲ್ಲು ನೀರು ಇರುತ್ತೆ, ಇಲ್ಲಿಂದ ನೀರು ಹರ್ಕೊಂಡು ಹೋಗುತ್ತೆ. ಸೊ ಮಳೆಗಾಲದಲ್ಲಿ ಇನ್ನೊಂದು ಸಲ ಬರ್ತೀನಿ, ಇನ್ನೊಂದು ಸಲ ವ್ಲಾಗ್ ಮಾಡ್ತೀನಿ. ಅವಾಗ ನಿಮ್ಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ನೀರಿಲ್ಲ ಅಂತೇನು ಬೇಜಾರು ಮಾಡ್ಕೊಳ್ಳಿಲ್ಲ. ಹೋಗೋ ದಾರಿನಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು. ಸ್ವಿಮ್ಮಿಂಗ್ ಪೂಲಲ್ಲಿ ಡೈವ್ ಹೊಡೆದು ಆರಾಮಾಗಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಅದಾದಮೇಲೆ ಹಂಗೆ ಕೋಟೆ ಲಿಂಗೇಶ್ವರ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹಂಗೆ ರಿಟರ್ನ್ ಆಗ್ತಾ ಡ್ರೈವಿಂಗ್ ಕಲಿತಾ ಇದ್ದೆ. ಬೈಕ್ ಎಷ್ಟೇ ಎಂಥ್ಯೂಸಮ್ ಬಂದಿತ್ತು ಅಂದರೆ ಕಾರ್ ಕಡೆ ಗಮನನೇ ಕೊಟ್ಟಿರಲಿಲ್ಲ. ಈಗ ಸ್ವಲ್ಪ ಕಾರ್ ಕಡೆ ಗಮನ ಹೋಗ್ತಾಯಿದೆ. ಅದೇ ಥರ ಕಲ್ತ್ಕೊಂಡು ಹಂಗೆ ಚಿಲ್ ಮಾಡ್ಕೊಂಡು ಬ್ಯಾಂಗ್ಳೂರು ರೀಚ್ ಆಗೋಷ್ಟರಲ್ಲಿ ಸುಮಾರು 7-7:30 ಆಗಿತ್ತು ರಾತ್ರಿ. ಇದು ಇವತ್ತಿನ ಪುಟ್ಟ ವ್ಲಾಗ್. ಇದೇ ಥರ ವೀಡಿಯೋ ತರ್ತಾ ಇರ್ತೀನಿ ಕಂಟಿನ್ಯೂಸ್ ಆಗಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.